ಹಾಲೆಲೂಯಾ. ಗುಡ್ ಮಾರ್ನಿಂಗ್. ದೇವರ ಕೃಪೆಯಿಂದ ನಾವು ಸಜೀವವಾಗಿದ್ದೇವೆ ಪ್ರಿಯರೇ. ಎಷ್ಟೋ ಜನರು ಈ ಸಮಯದಲ್ಲಿ ಪ್ರಮಾದಕ್ಕೆ ಗುರಿಯಾಗಿದ್ದಾರೆ, ಮರಣ ವಾರ್ತೆ ಕೇಳಿದ್ದಾರೆ, ಹಾಸ್ಪಿಟಲ್ ಪಾಲಾಗಿದ್ದಾರೆ. ತೀರದ ನಷ್ಟಗಳ ಕುರಿತು ಯೋಚಿಸಿ ದುಃಖಿಸುವವರಾಗಿ ಉಳ್ಕೊಂಡಿದ್ದಾರೆ. ಆದರೆ ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದಾರಲ್ಲವೋ, ದೇವರು ನಮ್ಮನ್ನು ಸಜೀವವಾಗಿ ಇಟ್ಟಿದ್ದಾರಲ್ಲವೋ, ಆತನನ್ನು ಸ್ತುತಿಸಬೇಕು. ಅಂತಹ ಬಾಧೆಯಲ್ಲಿರುವವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು ಪ್ರೇರೆ. ಪ್ರಾರ್ಥನೆ ಎಂದರೆ ನಮಗೋಸ್ಕರ ನಾವೇ ಮಾಡಿಕೊಳ್ಳುವಂಥದ್ದಲ್ಲ, ಮೊದಲು ನಮಗೋಸ್ಕರ ನಾವು ಮಾಡಿಕೊಳ್ಳಬೇಕು, ಹಾಗೆಯೇ ಇತರರಿಗೋಸ್ಕರ ಕೂಡ ಪ್ರಾರ್ಥಿಸಬೇಕು. ಈ ದಿನ ಬುಧವಾರ ಅನೇಕ ಸಭೆಗಳಲ್ಲಿ ಮಧ್ಯವಾರದ ಉಪವಾಸ ಪ್ರಾರ್ಥನೆ ಕೂಟ ಇದ್ದಿರುತ್ತೆ. ನಿಮ್ಮ ಸಭೆಯಲ್ಲಿದೆಯಾ? ನಮಗೆ ಸಭೆ ಇಲ್ಲ ಬ್ರದರ್ ಅನ್ನುವುದಾದರೆ ನಿಮ್ಮ ಮನೆಯಲ್ಲಿಯೇ ಉಪವಾಸ ಪ್ರಾರ್ಥನೆ ಮಾಡ್ತಿದ್ದೀರಾ? ಯಾಕಿಲ್ಲ ಪ್ರಿಯರೇ, ಈಗ ಎಷ್ಟೋ ಚರ್ಚಸ್ಗಳು ಬೆಳೆದು ಬಂದಿವೆ. ಒಂದು ವೇಳೆ ನೀವು ಅನಿವಾರ್ಯವಾಗಿ ಬೇರೆ ರಾಜ್ಯಗಳಲ್ಲಿ, ಬೇರೆ ದೇಶಗಳಲ್ಲಿ ಇರೋದಾದರೆ, ನಿಮಗೆ ಅರ್ಥವಾಗದ ಭಾಷೆಯಲ್ಲಿ ಆರಾಧನೆ ಇರುವುದಾದರೆ, ಇಲ್ಲವೇ ನಿಮ್ಮ ಅನುಕೂಲತೆಯ ಮೇರೆಗೆ ನಿಮ್ಮ ಹತ್ತಿರದಲ್ಲಿ ಸಭೆ ಇಲ್ಲದಿರೋದಾದರೆ ಅದು ಬೇರೆ ವಿಷಯ. ಬಟ್ ಭಾನುವಾರದ ಆರಾಧನೆ ಎಷ್ಟು ಮುಖ್ಯವಾಗಿದೆಯೋ, ಒಬ್ಬ ನಿಜವಾದ ವಿಶ್ವಾಸಿಗೆ ಹಾಗೆಯೇ ಉಪವಾಸ ಪ್ರಾರ್ಥನೆ ಅದಕ್ಕಿಂತಲೂ ಹೆಚ್ಚು ಮುಖ್ಯವಾಗಿದೆ. ಉಪವಾಸ ಪ್ರಾರ್ಥನೆಯ ಶಕ್ತಿ ರಹಸ್ಯ ಎಂಬ ಒಂದು ಚಿಕ್ಕ ಪುಸ್ತಕ ನಾನು ಬರೆದಿದ್ದೇನೆ ನನ್ನ ಅನುಭವಗಳ ಮೇರೆಗೆ. ಬೈಬಲ್ನಲ್ಲಿ ನಾವು ಉದಾಹರಣೆ ತೆಗೆದುಕೊಂಡು ಬೈಬಲಿನ ಚರಿತ್ರೆಯಲ್ಲಿ ಮಾಡಿದವರ ಉಪವಾಸ ಪ್ರಾರ್ಥನೆಯ ಸಂಘಟನೆಗಳನ್ನೆಲ್ಲ ಶೇಖರಿಸಿಟ್ಟಿದ್ದೇನೆ. ನಾನು ಬರೆದ 50 ಪುಸ್ತಕಗಳಲ್ಲಿ ಹೆಚ್ಚು ಮಾರಾಟವಾಗುವಂತಹ ಪುಸ್ತಕ, ಹೆಚ್ಚು ಜನರು ಇಷ್ಟಪಡುವ ಪುಸ್ತಕ ಈ ಉಪವಾಸ ಪ್ರಾರ್ಥನೆಯ ಪುಸ್ತಕವಾಗಿದೆ. ನೀವು ಉಪವಾಸ ಪ್ರಾರ್ಥನೆ ಮಾಡ್ತೀರಾ? ಉಪವಾಸವಿರ್ತೀರಾ? ಅಯ್ಯೋ, ಉಪವಾಸ ಎಂಬ ಮಾತು ಈ ದಿನ ಬಹಳಷ್ಟು ಕೇಳಿಸಲ್ಪಡುತ್ತೆ. 1 ದಿನ ಉಪವಾಸ ಪ್ರಾರ್ಥನೆ ಅಲ್ಲ, 21 ದಿನ ಉಪವಾಸ ಪ್ರಾರ್ಥನೆ, 3 ದಿನದ ಉಪವಾಸ ಪ್ರಾರ್ಥನೆ, 5 ದಿನಗಳ ಉಪವಾಸ ಪ್ರಾರ್ಥನೆ, 7 ದಿನಗಳ ಉಪವಾಸ ಪ್ರಾರ್ಥನೆ, 21 ಡೇಸ್ ಫಾಸ್ಟಿಂಗ್ ಪ್ರೇಯರ್, 40 ಡೇಸ್ ಫಾಸ್ಟಿಂಗ್ ಪ್ರೇಯರ್ ಎಂದು ಎಷ್ಟೋ ಜನ ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾರೆ. ಇದರಲ್ಲಿ ಫಾಸ್ಟಿಂಗ್ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ, ಆದರೆ ಪ್ರೇಯರ್ ಮೀಟಿಂಗ್ಸ್ ಮಾತ್ರ ನಡೆಯುತ್ತಾ ಇವೆ. ಆ ಪ್ರೇಯರ್ಸ್ ಮೀಟಿಂಗ್ನಲ್ಲಿ ಪ್ರೇಯರ್ ಎಷ್ಟೊತ್ತಿರುತ್ತೆ ಗೊತ್ತಿಲ್ಲ, ಆದರೆ ಆ ಕೂಟಗಳು ಕೂಡ ವಾಕ್ಯದಿಂದ, ಸಂದೇಶಗಳಿಂದ, ಹಾಡುಗಳಿಂದ, ಸಾಕ್ಷಿಗಳಿಂದಲೇ ಕೂಡಿದಾಗಿರುತ್ತೆ. ಅದಕ್ಕೆ ಸಭೆಯಲ್ಲಿ ಉಜ್ಜೀವನ ಉಂಟಾಗ್ತಾ ಇಲ್ಲ. ಗಮನ ಕೊಟ್ಟು ಕೇಳಿ, ಪ್ರತಿಯೊಂದು ಸಭೆ ಉಪವಾಸ ಪ್ರಾರ್ಥನೆ ಅನುಸರಿಸಬೇಕು. ಸಭೆಯೆಲ್ಲ ಸೇರಿ ಉಪವಾಸವಿದ್ದು ಪ್ರಾರ್ಥಿಸುವುದಾದರೆ ದೊಡ್ಡ ಉಜ್ಜೀವನ ನಮ್ಮ ಸಭೆಯಲ್ಲಿಯೂ ಹಾಗೂ ಎಲ್ಲೆಡೆ, ಅಂದರೆ ಕ್ರೈಸ್ತಿಯ ಎಲ್ಲಾ ಸಭೆಗಳಲ್ಲಿ ಉಜ್ಜೀವನ ಹಬ್ಬಿಕೊಳ್ಳುತ್ತದೆ. ಅದರ ಮುಖಾಂತರ ಇಡೀ ಪ್ರಪಂಚದಾದ್ಯಂತ ದೇವರನ್ನು ಮಹಿಮೆಪಡಿಸುವ ಆತನ ಶಕ್ತಿಯ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಹಾಗೆ ಆಗದಿರೋದಾದರೆ ನಮಗೆ ಆರಾಧನೆಗಳು ನಡೆಯುತ್ತಿರಬಹುದು, ನಾವು ಎಷ್ಟೋ ಆಸಕ್ತಿಕರವಾದ ಕಾರ್ಯಗಳು ದೇವರಿಗೋಸ್ಕರ ಮಾಡುತ್ತಲೇ ಇದ್ದೇವೆ. ಬಟ್ ತೀರಾ ನೋಡಿದ್ರೆ, ಕೊನೆಗೆ ನೋಡೋದಾದರೆ, ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನಿಗೆ ಬೇಡಿಕೊಳ್ಳುವಂತಹ, ಆತನಿಗೆ ಹೇಳಿಕೊಳ್ಳುವಂತಹ, ಆತನ ಸಹಾಯ ಕೋರಿಕೊಳ್ಳುವ ಪ್ರಾರ್ಥನೆಗಳು, ನಮ್ಮ ದುಃಖವನ್ನೆಲ್ಲ ಆತನ ಸನ್ನಿಧಿಯಲ್ಲಿ ವ್ಯಕ್ತಪಡಿಸಬಲ್ಲಂತಹ ಪ್ರಾರ್ಥನೆಗಳು ಎಷ್ಟಿವೆ. ಯೇಸು ಕ್ರಿಸ್ತನು ಉಪವಾಸ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದರೂ ಆತನು ದೇವರಾಗಿದ್ದಾಗಲೂ, ಒಡೆಯನಾಗಿದ್ದಾಗಲೂ, ಈ ಲೋಕಕ್ಕೆ ಆತನು ಬಂದಾಗ ತನ್ನ ಸೇವೆ ಪ್ರಾರಂಭಿಸುವುದಕ್ಕಿಂತ ಮುಂಚೆ 40 ದಿನಗಳವರೆಗೂ ರಾತ್ರಿ ಹಗಲು ಯೇಸು ಏನೂ ತಿನ್ನಲಾರದೆ ಉಪವಾಸವಿದ್ದರು ಎಂದು ಬೈಬಲ್ನಲ್ಲಿ ನೋಡ್ತೇವೆ. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಎಲ್ಲವನ್ನೂ ಉಪವಾಸ ಪ್ರಾರ್ಥನೆಯ ನಂತರ ಆತನು ಜಯಿಸುವುದನ್ನು ನೋಡ್ತೇವೆ. ಸೈತಾನನು ಶೋಧಿಸಿದಾಗ, ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡಿ ತಿನ್ನು, ನೀನು ದೇವಕುಮಾರನಲ್ಲವೋ ಅಂದಾಗ ಯೇಸು ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು ಎಂದು ಹೇಳಿ ಸೈತಾನನನ್ನು ಎದುರಿಸುತ್ತಾರೆ, ತಿಂಡಿಯನ್ನು ಜಯಿಸುತ್ತಾರೆ. ಆನಂತರ ಸೈತಾನನು ಪಟ್ಟಣದ ಎತ್ತರವಾದ ಶಿಖರಕ್ಕೆ ಕೊಂಡೊಯ್ದು ಆ ಪಟ್ಟಣವನ್ನೆಲ್ಲ ತೋರಿಸಿ, ಅಲ್ಲಿ ಕಾಣಿಸುವ ಎಲ್ಲ ನಗರಗಳನ್ನು ತೋರಿಸಿ, ನೀನು ನನಗೆ ಅಡ್ಡ ಬೀಳೋದಾದರೆ ಈ ಪ್ರಪಂಚವೆಲ್ಲ ನಿನಗೆ ಕೊಡುತ್ತೇನೆ ಎಂದು ಸೈತಾನನು ಹೇಳ್ತಾನೆ. ನಿನ್ನ ದೇವರಾದ ಯೆಹೋವನಿಗೆ ಮಾತ್ರ ನೀನು ಅಡ್ಡ ಬೀಳಬೇಕೆಂದು ದೈವಶಾಸ್ತ್ರ ಹೇಳುತ್ತೆ. ಹಾಗಾಗಿ ಸೈತಾನನೇ ನನ್ನನ್ನು ಬಿಟ್ಟು ಹೋಗು ಎಂದು ಗದರಿಸುತ್ತಾರೆ.
ನಾನು ನನ್ನ ರಕ್ತವನ್ನು ಸುರಿಸಿ ಈ ಲೋಕವನ್ನು ಕೊಂಡುಕೊಳ್ಳಲಿಕ್ಕಿದ್ದೇನೆ, ರಕ್ತ ಸುರಿಸಿ ಆತ್ಮಗಳನ್ನು ಸಂಪಾದಿಸಲಿಕ್ಕಿದ್ದೇನೆ. ಯಾರೇ ಆಗಲಿ ಸೈತಾನನಿಗೆ ಅಧೀನರಾದರೆ ಲೋಕ ಭೋಗ ಕೊಡ್ತಾನೆ, ಯಾಕೆಂದರೆ ಈ ಲೋಕ ಅಧಿಕಾರಿ ಅವನೇ. ಎಷ್ಟೋ ಜನ ಈ ದಿನ ಯೇಸುವಿನ ನಾಮದಲ್ಲಿರುವ ಶಕ್ತಿಯನ್ನು ಅರಿಯದೆ ತಮಗಿಷ್ಟ ಆಗುವ ರೀತಿಯಲ್ಲಿ ದೊಡ್ಡಸ್ತಿಕೆ ಸಂಪಾದಿಸೋಣ, ಆಸ್ತಿ ಪಾಸ್ತಿ ಸಂಪಾದಿಸೋಣ ಅಂದುಕೊಳ್ತಾರೆ. ಯೇಸು ಕ್ರಿಸ್ತನು ಕಣ್ಣಿನ ಆಸೆಯನ್ನು ಜಯಿಸಿದರು. ಆನಂತರ ಸೈತಾನನು ಯೇಸುವನ್ನು ಒಂದು ಆಲಯದ ತುದಿಗೆ ಎತ್ತರವಾದ ಶಿಖರಕ್ಕೆ ಕೊಂಡೊಯ್ದು, ಇಲ್ಲಿಂದ ಧುಮುಕು, ನೀನು ದೇವಕುಮಾರನಾಗಿರೋದಾದರೆ ಧುಮುಕು, ನಿನ್ನ ಕಾಲಿಗೆ ಕಲ್ಲು ತಗಲಲಾರದಂತೆ ದೂತರು ಕೈಯಲ್ಲಿ ಹಿಡಿಯುತ್ತಾರೆ ಎಂದು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆಯಲ್ಲವೇ? ಯೇಸು ಸೈತಾನನಿಗೆ ವಾಕ್ಯದಿಂದ ಎದುರಿಸುತ್ತಿರುವಾಗ ಅವನು ಕೂಡ ವಾಕ್ಯ ತರ್ತಿದ್ದಾನೆ ನೋಡಿ. ಎಷ್ಟು ಒಂಥರ ಕುಯುಕ್ತಿ ಉಳ್ಳವನಾಗಿದ್ದಾನೆ ನೋಡಿ ಸೈತಾನನು. ಅವನಿಗೆ ಗೊತ್ತು ಪ್ರಿಯರೇ, ಬೈಬಲ್ ರೆಫರೆನ್ಸಸ್ಗಳೆಲ್ಲ ಅವನಿಗೆ ಗೊತ್ತು ಭಕ್ತರ ಸಂಗತಿ, ಯಾವ ಭಕ್ತನಿಗೆ ಯಾವ ಬಲಹೀನತೆ ಇದೆ ಎಂದು. ಆ ಬಲಹೀನತೆ ಹಿಡ್ಕೊಂಡು ಭಕ್ತರನ್ನೇ ಬೀಳಿಸಿದವನಾಗಿದ್ದಾನೆ ಅವನು. ದಾವೀದನನ್ನು ಬೀಳಿಸಿದವನು, ಸಂಸೋನನನ್ನು ಬೀಳಿಸಿದವನು, ಸೊಲೊಮೋನನನ್ನು ಬೀಳಿಸಿದವನು ಅವನೇ ಅಲ್ಲವೋ? ದಾವೀದನು ಭಕ್ತಿವಂತನಾದರೂ ಕೂಡ, ಎಷ್ಟೇ ಭಕ್ತಿ ಇದ್ರೂ ಕೂಡ ಅವನು ಸೈತಾನನ ಒಂದೇಟಿಗೆ ಬಿದ್ದೋದ. ಸೊಲೊಮೋನನು ಎಷ್ಟೇ ಜ್ಞಾನಿ ಉಳ್ಳವನಾಗಿದ್ರೂ ಕೂಡ ಒಳಗಾಗುತ್ತಾನೆ ಸೈತಾನನ ಪ್ರೇರೇಪಣೆಗಳಿಗೆ. ಸಂಸೋನನು ಎಷ್ಟೇ ಬಲಿಷ್ಠನಾದರೂ ಕೂಡ ದಾರಿ ತಪ್ಪುತ್ತಾನೆ. ಈ ದಿನ ನಾವು ಸೈತಾನನು ಕೊಡುವ ಆಶೀರ್ವಾದಗಳಿಗೋಸ್ಕರ ಅಕಸ್ಮಾತ್ತಾಗಿ ಬರುವ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಅಗತ್ಯವಿಲ್ಲ ಪ್ರಿಯರೇ. ಪ್ರಾರ್ಥನೆಯಲ್ಲಿ ಕಾದುಕೊಂಡು ಯೇಸು ತಕ್ಕ ಸಮಯದಲ್ಲಿ ಕೊಡುವಂತಹ ಉತ್ತರಗಳಿಗೋಸ್ಕರ ನ್ಯಾಯವಾಗಿ ನಾವು ಹೋರಾಡುವವರಾಗಿದ್ದೇವೆ ಎಂದು ಗುರುತಿಸಿ ಸೈತಾನನ ತಂತ್ರಗಳಿಗೆ ಅವಕಾಶ ಕೊಡದವರಾಗಿರಬೇಕು. ನಿನ್ನ ಕಾಲಿಗೆ ಕಲ್ಲು ತಗಲಲಾರದಂತೆ ದೇವರು ಕಾಪಾಡ್ತಾರಲ್ಲವೇ, ಧುಮುಕು ಅನ್ನುತ್ತಾನೆ. ನೀನು ದೇವ ಕುಮಾರನಲ್ಲವೋ ಎಂದು ಸೈತಾನನು ಪ್ರೇರೇಪಿಸಿದಾಗ ಯೇಸು ಜಂಬ ಕೊಚ್ಚಿಕೊಳ್ಳಲಿಲ್ಲ. ಹೌದು, ನಾನು ದೇವಕುಮಾರನಾಗಿದ್ದೇನೆ, ಹೌದು, ನನಗೆ ದೇವರ ಜೊತೆ ಇರುವಿಕೆ ಇದೆ ಎಂದು ಅಹಂಭಾವ ತೋರಿಸಲಿಲ್ಲ. ನಿನ್ನ ದೇವರಾದ ಯೆಹೋವನನ್ನು ಪರೀಕ್ಷಿಸಬಾರದೆಂದು ಶಾಸ್ತ್ರ ಹೇಳುತ್ತದಲ್ಲವೇ ಎಂದು ಹೇಳಿ ಸೈತಾನನನ್ನು ಎದುರಿಸುತ್ತಾರೆ. ಉಪವಾಸ ಪ್ರಾರ್ಥನೆಯಿಂದ ಶರೀರದಾಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಇವುಗಳನ್ನು ಎದುರಿಸಬಲ್ಲೆವು. ನೀವು ವಿಶ್ವಾಸಿಗಳೆಂದು ಹೇಳ್ಕೊಳ್ತೀರಿ, ಆಲಯಕ್ಕೆ ಹೋಗ್ತೀರಿ, ಅನೇಕ ಸಾರಿ ಉಪವಾಸ ಪ್ರಾರ್ಥನೆಗಳಲ್ಲಿ ಕೂಡ ನಾವು ಪಾಲ್ಗೊಳ್ತೇವೆ ಅನ್ನುತ್ತೀರಿ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಶರೀರ ಕೋರಿಕೆಗಳನ್ನು, ಶರೀರ ಇಚ್ಛೆಗಳನ್ನು, ಶರೀರ ಯೋಚನೆಗಳನ್ನು ಜಯಿಸುತ್ತಾ ಇದ್ದೀರಾ? ವ್ಯಭಿಚಾರ ಮಾಡಬಾರದೆಂದು ನೀವು ಕೇಳಿದಿರಲ್ಲವೇ? ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಒಬ್ಬ ಸ್ತ್ರೀಗೆ ಮೋಹದ ಕಣ್ಣಿನಿಂದ ನೋಡುವವನು ಆಗಲೇ ಆಕೆಯೊಂದಿಗೆ ವ್ಯಭಿಚಾರ ಮಾಡಿದ್ದಾನೆ ಎಂದು ಯೇಸು ಹೇಳಿದಾರಲ್ಲವೇ? ನನ್ನ ಯೋಚನೆ ಪವಿತ್ರವಾಗಿವೆ ಎಂದು ನೀವು ಹೇಳಬಲ್ಲಿರೋ? ಒಂದು ಹೊತ್ತಿನ ಊಟಕ್ಕಾಗಿ ತನ್ನ ಚೊಚ್ಚಲತನದ ಹಕ್ಕನ್ನು ಮಾರಿಕೊಂಡಿರುವ ಯೋಸೇವನಂತಹ ಭ್ರಷ್ಟರು ವ್ಯಭಿಚಾರಿಯಾಗಿ ನಿಮ್ಮಲ್ಲಿ ಇರುತ್ತಾರೆ ಅನ್ನೋ ನೋಡಿಕೊಳ್ಳಿರಿ. ತಿಂಡಿಗಾಗಿ ಆಸೆಪಟ್ಟು, ದುಡ್ಡಿಗಾಗಿ ಆಸೆಪಟ್ಟು ಮನಸಾಕ್ಷಿ ಕಳ್ಕೊಳ್ಳುವಂಥವರಿದ್ದಾರೇನೋ ನೋಡಿಕೊಳ್ಳಿರಿ. ಮನಸಾಕ್ಷಿ ಹಾಳು ಮಾಡಿಕೊಂಡು ಸಣ್ಣ ಶೋಧನೆಯನ್ನು ಜಯಿಸಲಾರದವರಾಗಿರೋದಾದರೆ, ಯಾರೋ ಒಬ್ಬ ಫ್ರೆಂಡ್ ಬಲವಂತ ಮಾಡಿದಕ್ಕಾಗಿ, ಬಂಧುಗಳಲ್ಲಿ ಯಾರೋ ಪ್ರೋತ್ಸಾಹಿಸಿದಕ್ಕಾಗಿ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡುವುದರಲ್ಲಿ ನೋ ಎಂದು ಹೇಳಬಲ್ಲ ಸಾಮರ್ಥ್ಯ ನಿಮಗಿಲ್ಲದಿರೋದಾದರೆ, ನೀವು ಶರೀರದಾಸೆಗೆ, ಶರೀರ ಕೋರಿಕೆಗಳಿಗೆ ಮನಸ್ಸು ಕೊಡ್ತಿದ್ದೀರಿ ಎಂದರ್ಥ. ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ, ಹೆಚ್ಚಿಸಲ್ಪಡುವವನು ತಗ್ಗಿಸಲ್ಪಡ್ತಾನೆ. ಮನುಷ್ಯರು ನಿಮ್ಮನ್ನು ಹೊಗಳುವುದಾದರೆ ನಿಮ್ಮ ಗತಿ ಏನೆಂದು ಹೇಳಲಿ. ಆದರೆ ಮನುಷ್ಯರು ನಿಮ್ಮನ್ನು ಹಿಂಸಿಸಿ, ನಿಂದಿಸಿ, ಕೆಟ್ಟದಾಗಿ ನಿಮಗೆ ಮಾತಾಡುವಾಗ ನೀವು ಧನ್ಯರು. ಈ ದಿನ ನಗುವಂಥವರು ನಾಳಿನ ದಿನದಲ್ಲಿ ದುಃಖಿಸುವರು. ಈಗ ದುಃಖಿಸುವವರೇ ಮುಂದೆ ನೀವು ಆದರಣೆ ಹೊಂದುವಿರಿ ಎಂದು ಹೇಳುವಂತಹ ದೇವರ ವಾಕ್ಯ ಕೇಳೋದಾದರೆ, ನಾವು ಲೋಕದಲ್ಲಿ ಮನುಷ್ಯರ ಮೆಚ್ಚುಗೆಗೋಸ್ಕರ, ಅವರ ಹೊಗಳಿಕೆಗೋಸ್ಕರ ನಾವು ತವಕ ಪಡಲ್ಲ. ಆದರೆ ನನ್ನ ದೇವರ ಮೆಚ್ಚುಗೆ ಹೊಂದಬೇಕು ಎಂದು, ನನ್ನ ದೇವರ ಸ್ಥಾನ ನಾನು ಯಾರಿಗೆ ಕೊಡೋದಿಲ್ಲವೆಂದು ನಿಲ್ಲುವವರಾಗಿರ್ತೇವೆ. ಇದೆಲ್ಲ ಹೇಗೆ ಸಾಧ್ಯ? ಈ ಶರೀರ ಯಾವಾಗಲೂ ಶರೀರದ ಆಸೆ, ತಿನ್ನುವ ಆಸೆಯಿಂದಲೇ ತುಂಬಿಕೊಂಡಿದೆ, ಬದುಕು ಬಾಳಿನ ಡಂಬದಿಂದ ತುಂಬಿಕೊಂಡಿದೆ. ಈ ಶರೀರ ಜಯಿಸಬೇಕಾದರೆ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಬೇಕು. ಶರೀರಕ್ಕೆ ಉಪವಾಸವಿಡಬೇಕು, ಆತ್ಮಕ್ಕೆ ಪೋಷಿಸಬೇಕು. ಆದರೆ ನಾವು ಶರೀರ ಪೋಷಿಸುತ್ತಾ ಇದ್ದೇವೆ, ಆತ್ಮಕ್ಕೆ ಉಪವಾಸವಿಡ್ತಿದ್ದೇವೆ. ದೇವರೊಂದಿಗೆ ಕಡಿಮೆ ಸಮಯ ಕಳೆಯುತ್ತಿದ್ದೇವೆ. ನಾವು ಲೋಕದಲ್ಲಿ ಲೋಕ ಕಾರ್ಯಗಳಿಗಾಗಿ ಎಲ್ಲಾ ಸಮಯ ಕಳೆಯುತ್ತಿದ್ದೇವೆ.
ಉಪವಾಸ ಪ್ರಾರ್ಥನೆ ಅಂದರೆ ನಿಮ್ಮನ್ನು ನೀವು ಪ್ರತ್ಯೇಕಗೊಳಿಸಿಕೊಳ್ಳುವುದಕ್ಕಾಗಿ. ನೀವು ಸಭೆಯಲ್ಲಿ ಮಾಡುವ ಉಪವಾಸ ಪ್ರಾರ್ಥನೆ ಕುರಿತು ನಾನು ಮಾತಾಡ್ತಿಲ್ಲ, ಅದು ಒಂದು ಪದ್ಧತಿಯಾಗಿದೆ ನಮಗೆ. ಆದರೆ ವೈಯಕ್ತಿಕವಾಗಿ ನೀವು ಉಪವಾಸವಿದ್ದು ಪ್ರಾರ್ಥಿಸ್ತಾ ಇದ್ದೀರಾ? ಇಲ್ಲಿ ಯೇಸು ಕ್ರಿಸ್ತನು ಸಭೆಯಲ್ಲಿ ಪ್ರಾರ್ಥಿಸಲಿಲ್ಲ, ವೈಯಕ್ತಿಕವಾಗಿ 40 ದಿವಸ ಉಪವಾಸವಿದ್ದು ಪ್ರಾರ್ಥಿಸಿದರು. ಮೋಶೆ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದ, ಇಸ್ರಾಯೇಲರ ಮಧ್ಯದಲ್ಲಿದ್ದುಕೊಂಡು ಪ್ರಾರ್ಥಿಸ್ತಿದ್ದ. ಆದರೆ ಮೋಶೆ ಬೆಟ್ಟವನ್ನು ಹತ್ತಿ ಹೋಗಿ ಒಬ್ಬಂಟಿಗನಾಗಿ ದೇವರ ಸನ್ನಿಧಿಯಲ್ಲಿ 40 ದಿನ 40 ರಾತ್ರಿ ಕಾದಿದ್ದು ಪ್ರಾರ್ಥಿಸಿದನು. ದೇವರ ದಶಾಜ್ಞೆಗಳನ್ನು ಹೊಂದಿಕೊಂಡವನಾಗಿ ಅವುಗಳನ್ನು ಪ್ರಜೆಗಳಿಗೆ ತಂದುಕೊಡಲು ಇಚ್ಛಿಸಿದ. ದೇವರೊಂದಿಗೆ ಸಹವಾಸ ಮಾಡೋದು, ದೇವರ ಮನಸ್ಸು ಅರಿತುಕೊಳ್ಳೋದು, ದೇವರ ಕಟ್ಟಳೆಗಳನ್ನು ತಿಳ್ಕೊಳ್ಳೋದು, ದೇವರ ನಿಯಮಗಳನ್ನು ಅರಿತುಕೊಳ್ಳೋದು, ಅದು ಉಪವಾಸ ಪ್ರಾರ್ಥನೆಯಿಂದ, ವೈಯಕ್ತಿಕವಾಗಿ ಮಾಡುವ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯವಾಗುತ್ತೆ. ಮನುಷ್ಯರ ದೃಷ್ಟಿಗೆ ಎಲ್ಲವೂ ಒಳ್ಳೆಯದಾಗಿಯೇ ಇರ್ತವೆ. ಆದರೆ ದೇವರ ದೃಷ್ಟಿಯಲ್ಲಿ ಯಾವುದು ಒಳ್ಳೆಯದಾಗಿದೆ, ಯಾವುದು ಒಳ್ಳೆಯದಾಗಿಲ್ಲ ಎಂಬುದನ್ನು ನಾವು ಗುರುತಿಸಿ ತಿಳ್ಕೊಳ್ಬೇಕಾದ್ರೆ, ಯಾವ್ಯಾವ ನೀಚವಾದವುಗಳಾಗಿವೆ, ಯಾವ ಘನವಾದವುಗಳಾಗಿವೆ ಎಂದು ತಿಳ್ಕೊಳ್ಬೇಕಾದ್ರೆ ನಾವು ದೇವರೊಂದಿಗೆ ಐಕ್ಯತೆಯಲ್ಲಿರಬೇಕು. ಅದು ಉಪವಾಸದಿಂದ ಮಾತ್ರ ಸಾಧ್ಯವಾಗುತ್ತೆ. 9 ಮಂದಿ ಶಿಷ್ಯರು ದುರಾತ್ಮ ಹಿಡಿದವನನ್ನು ಬಿಡಿಸಲು ನಾನಾ ವಿಧವಾದ ರೀತಿಯಲ್ಲಿ ಪ್ರಯತ್ನಿಸ್ತಾರೆ. ಆದರೆ ಆ ದುರಾತ್ಮ ಬಿಟ್ಟೋಗ್ಲಿಲ್ಲ. ಆದರೆ ಯೇಸು ಬಂದು ಒಂದು ಮಾತು ಹೇಳಿದ ಕೂಡಲೇ ಆ ದುರಾತ್ಮ ಅವನನ್ನು ಬಿಟ್ಟೋಯ್ತು. ರೂಪಾಂತರ ಬೆಟ್ಟದಿಂದ ಯೇಸು ಇಳಿದು ಬಂದಾಗ, ಅಂದರೆ ಉಪವಾಸ ಪ್ರಾರ್ಥನೆಯ ನಂತರ. ಶಿಷ್ಯರು ಮನೆಗೆ ಬಂದಾಗ ಯೇಸು ಕೇಳ್ತಾರೆ, ನಾವ್ಯಾಕೆ ಆ ದೆವ್ವ ಬಿಡಿಸ್ಲಿಕ್ಕಾಗ್ಲಿಲ್ಲ ಯೇಸುವೆ ಅಂದಾಗ ಯೇಸು ಒಂದು ಮಾತು ಹೇಳ್ತಾರೆ ನೋಡಿ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನ ಹೇಳುತ್ತೆ, ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಏನಂತೆ? ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಯಾವುದರಿಂದಲೂ ಬಿಟ್ಟು ಹೋಗಲ್ಲ. ಬರೀ ಉಪವಾಸ ಇರೋದಲ್ಲ ಪ್ರಿಯರೇ. ಈ ದಿನಗಳಲ್ಲಿ ಬಹಳಷ್ಟು ಜನ ಬರೀ ಉಪವಾಸ ಇರ್ತಾರಷ್ಟೇ. ಪೂರ್ತಿ ಉಪವಾಸ ಇದ್ದೇನೆ, ಒಂದು ಲೋಟ ನೀರು ಕುಡಿಯಲಾರದೆ ದಿನವಿಡೀ ಉಪವಾಸ ಪಾಲಿಸಿದ್ದೇನೆ ಅನ್ನುತ್ತಾರೆ. ನಿಮ್ಮನ್ನು ನೀವು ಕಷ್ಟ ಉಂಟು ಮಾಡಿಕೊಳ್ಳುವುದಕ್ಕಾಗಲ್ಲ ಉಪವಾಸ. ಉಪವಾಸ ಇರೋದು ದೇವರೊಂದಿಗೆ ಕನೆಕ್ಟ್ ಆಗುವುದಕ್ಕಾಗಿ, ಉಪವಾಸದೊಂದಿಗೆ ಪ್ರಾರ್ಥಿಸುವುದಕ್ಕಾಗಿ. ಉಪವಾಸವಿಲ್ಲದಂತಹ ಪ್ರಾರ್ಥನೆ ಇಲ್ಲದ ಉಪವಾಸದಿಂದ ಯಾವ ಪ್ರಯೋಜನವಿರಲ್ಲ. ಉಪವಾಸದಿಂದಲೇ, ಪ್ರಾರ್ಥನೆಯಿಂದಲೇ ಇಂತಹ ದೆವ್ವಗಳು ಬಿಟ್ಟು ಹೋಗುತ್ತವೆ ಎಂದು ಯೇಸು ಹೇಳಿದಾರಲ್ಲವೇ? ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆ ಇದೆಯಾ? ತೀರದ ಯಾವುದಾದ್ರೂ ರೋಗ ಇದೆಯಾ? ಇದು ಕಡಿಮೆ ಆಗಲ್ಲ ಎಂದು ಹೇಳ್ತಾ ಇದ್ದೀರಾ? ಒಂದು ತೊಂದರೆ ಇದೆಯಾ? ನಿಮಗೆ ಮಕ್ಕಳು ಹುಟ್ಟಲ್ಲ ಎಂದು ಹೇಳ್ತಾ ಇದ್ದಾರೋ? ಒಂದು ಕೋರ್ಟ್ ಕೇಸ್ ಇದೆಯಾ? ಡೇಟ್ ಮೇಲೆ ಡೇಟ್ ಕೊಡ್ತಾ ಇದ್ದಾರೆ ಹೊರತು ತೀರ್ಪು ಕೊಡ್ತಾ ಇಲ್ಲ ಅಂದುಕೊಳ್ತಾ ಇದ್ದೀರಾ? ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಂದು ದುರಭ್ಯಾಸ ಇದೆಯಾ? ಡ್ರಗ್ ಅಡಿಕ್ಟ್ ಆಗಿದ್ದೀರಾ? ಸ್ಮೋಕಿಂಗಿಗೆ ಬಂಧಿತರಾಗಿದ್ದೀರಾ? ಡ್ರಿಂಕಿಂಗಿಗೆ ಬಂಧಿತರಾಗಿದ್ದೀರಾ? ಕೋಪಕ್ಕೆ ಬಂಧಿತರಾಗಿದ್ದೀರಾ? ನನಗೆ ಈ ಕೋಪವೇ ಬಿಟ್ಟು ಹೋಗ್ತಾ ಇಲ್ಲ, ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನಿಂದ ಆಗ್ತಾ ಇಲ್ಲ ಅನ್ನುವವರು ಉಪವಾಸವಿದ್ದು ಪ್ರಾರ್ಥಿಸಿ ನೋಡಿ. ನಿಮ್ಮ ಬಲಹೀನತೆಯಲ್ಲ ದೇವರ ಮುಂದಿಟ್ಟು ಉಪವಾಸವಿದ್ದು ದೇವರ ಸನ್ನಿಧಿಯಲ್ಲಿ ಗೋಳಾಡುವುದಾದರೆ ನಿಮ್ಮ ಬಲಹೀನತೆಯಲ್ಲಿ ದೇವರು ಜಯ ಕೊಡ್ತಾರೆ. ಏನಾಗಿದೆ ನಿಮ್ಮ ಬಲಹೀನತೆ? ಯೇಸುವನ್ನು ನಂಬಿದ್ದೀರಿ, ಪ್ರಾರ್ಥನೆ ಮಾಡಲು ಹೋಗ್ತಿದ್ದೀರಿ, ಹಾಡುಗಳನ್ನು ಹಾಡ್ತಾ ಇದ್ದೀರಿ, ವಾಕ್ಯ ಕೇಳ್ತಾ ಇದ್ದೀರಿ, ನೀವು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಆದರೆ ಕೊನೆಗೆ ಆ ಬಲಹೀನತೆಯಲ್ಲಿ ಮಾತ್ರ ಬಿಡುಗಡೆ ಹೊಂದುತ್ತಾ ಇಲ್ಲ. ಆದರೆ ನಿಮಗಿರುವಂತಹ ಸಮಸ್ಯೆಗೆ ಪರಿಷ್ಕಾರ ಆಗಲಿ, ಪ್ರಾರ್ಥನೆಗೆ ಉತ್ತರವಾಗಲಿ ಸಿಗ್ತಾ ಇಲ್ಲ. ಅದು ನಿಮ್ಮನ್ನು ಬಿಟ್ಟು ಹೋಗಬೇಕಾದ್ರೆ ಉಪವಾಸದಿಂದಲೇ, ಪ್ರಾರ್ಥನೆಯಿಂದಲೇ ಸಾಧ್ಯ. ದೃಢಚಿತ್ತದಿಂದ ಪ್ರಾರ್ಥಿಸಿ ನೋಡಿ. ಎಷ್ಟೇ ಹೇಳಿದ್ರೂ ನಮ್ಮ ಮಕ್ಕಳು ಮಾರ್ಪಡ್ತಾ ಇಲ್ಲ, ಗಂಡ ಮಾರ್ಪಡ್ತಾ ಇಲ್ಲ ಅನ್ನುವಂಥವರಿಗೆ ಒಂದು ಮಾತು ಹೇಳ್ತೇನೆ ಕೇಳಿ. ಅವರಿಗೆ ಪ್ರಾರ್ಥಿಸಿ ಹೇಳ್ರಿ. ಉಪವಾಸ ಪ್ರಾರ್ಥನೆಯ ನಂತರ ಅವರಿಗೆ ಹೇಳ್ರಿ. ಪರಿಶುದ್ಧಾತ್ಮ ದೇವರು ಅವರ ಹೃದಯದಲ್ಲಿ ಕಾರ್ಯ ಮಾಡುತ್ತಾರೆ. ಪ್ರಾರ್ಥನೆಯಿಂದ, ಉಪವಾಸ ಪ್ರಾರ್ಥನೆಯಿಂದಲೇ ಸಮಸ್ತವೂ ಸಾಧ್ಯ. ಉಪವಾಸವಿರುವುದರಿಂದ ನೀವು ದೇಹದಿಂದ ದೂರವಾಗ್ತೀರಿ, ಆತ್ಮದಲ್ಲಿ ಪರಿಪೂರ್ಣರಾಗ್ತೀರಿ. ಸ್ವಲ್ಪ ಹೊತ್ತು ಲೋಕವನ್ನು, ಶರೀರವನ್ನು ಮರೆತು ಹೋಗ್ತೀರಿ. ದೈವತ್ವದೊಳಗೆ, ದೇವರ ಪ್ರೀತಿಯೊಳಗೆ, ದೇವರ ಸನ್ನಿಧಿಯೊಳಗೆ ಹೋಗುವಾಗ ಆತನ ನಂಬಿಕೆಯಿಂದ ತುಂಬಲ್ಪಡ್ತೀರಿ. ನಂಬಿಕೆಯಿಂದ ಸಮಸ್ತವೂ ಸಾಧ್ಯವಾಗುತ್ತದೆ. ಈ ದಿನ ಮೊದಲುಗೊಂಡು ನಿಮ್ಮ ಚರ್ಚಸ್ನಲ್ಲಿರುವ ಉಪವಾಸ ಪ್ರಾರ್ಥನೆಯಲ್ಲಿ ತಪ್ಪದೆ ಪಾಲ್ಗೊಳ್ಳಿರಿ. ಅದನ್ನು ಹೊರತುಪಡಿಸಿ ಕನಿಷ್ಠ ವಾರಕ್ಕೆ 1 ಸಾರಿ, ಇಲ್ಲವೇ ಕನಿಷ್ಠ 2 ಸಾರಿ ಆದರೂ, 1 ಹೊತ್ತಾದರೂ ಕನಿಷ್ಠ ನಿಮಗೋಸ್ಕರ ನೀವು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ. ನಿಮ್ಮ ಜೀವಿತದಲ್ಲಿ ಜಯವಿಲ್ಲದ ವಿಷಯಗಳಿಗೋಸ್ಕರ ಏಕಾಂತವಾಗಿ ನೀವು ಅರಣ್ಯದೊಳಗೆ ಹೋಗ್ತಿರೋ ಗೊತ್ತಿಲ್ಲ, ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಕೊಂಡ್ರೂ ಚಿಂತೆ ಇಲ್ಲ, ಮಾಳಿಗೆ ಮೇಲೆ ಹೋದ್ರೂ ಪರವಾಗಿಲ್ಲ, ಹೊಲದೊಳಗೆ ಹೋದ್ರೂ ಪರವಾಗಿಲ್ಲ,
ಒಂದು ಆವರಣದೊಳಗೆ ಹೋಗ್ತಿರೋ ಗೊತ್ತಿಲ್ಲ, ದೇವರ ಸನ್ನಿಧಿ ನಿಮಗೆ ಡಿಸ್ಟರ್ಬ್ ಮಾಡದಂತಹ ಸ್ಥಳಗಳಿಗೆ ಹೋಗಿ ನೋಡಿರಿ. ಅಲ್ಲಿ ಕೆಲವು ಗಂಟೆಗಳವರೆಗೂ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ನೋಡಿ, ನಿಮ್ಮ ಜೀವಿತದಲ್ಲಿ ತಪ್ಪದೆ ಅದ್ಭುತ ನಡೆಯುತ್ತವೆ. ಈ ದಿನ ಬುಧವಾರವಲ್ಲವೂ ನಿಮ್ಮ ಚರ್ಚಸ್ಗಳಲ್ಲಿ ಕೂಡ ಉಪವಾಸ ಪ್ರಾರ್ಥನೆ ಇದ್ದಿರ್ತವೆ. ಉಪವಾಸ ಪ್ರಾರ್ಥನೆಯಲ್ಲಿ ಸಭೆಯಾಗಿ ಕೂಡಿ ಬಂದಾಗ ನಮಗೆ ಒಂದು ಅಪೆಟೈಟ್ ಬರುತ್ತೆ. ಉಪವಾಸ ನಾನು ಇದ್ದು ಪ್ರಾರ್ಥಿಸಬೇಕು, ಇನ್ನೂ ಹೆಚ್ಚು ಪ್ರಾರ್ಥಿಸಬೇಕೆಂಬ ಆಸೆ ಬರುತ್ತೆ. 11 ಗಂಟೆ 12 ಗಂಟೆವರೆಗೂ ಕೆಲವು ಚರ್ಚ್ ಪ್ರಾರ್ಥಿಸ್ತಾರೆ. ಆ ನಂತರವೂ ಕೂಡ ಕೆಲವರು ಪ್ರಾರ್ಥಿಸುತ್ತಲೇ ಇರ್ತಾರೆ. ಆ ನಂತರವೂ ಕೂಡ ನೀವು ಒಬ್ಬಂಟಿಗರಾಗಿ ನಿಮ್ಮ ಕೋಣೆಯೊಳಗೆ ಹೋಗಿ ಪ್ರಾರ್ಥಿಸಿಕೊಳ್ಳೋದಾದರೆ, ಇಷ್ಟು ವರ್ಷಗಳವರೆಗೂ ನಿಮಗೆ ಸಿಗಲಾರದ ದಿವ್ಯ ದಾನಗಳು, ನೀವು ಹೊಂದಲಾರದಂತಹ ಜಯಗಳು, ನಿಮಗೆ ಉತ್ತರ ಸಿಗಲಾರದಂತಹ ವಿಷಯಗಳಿಗೆ ಖಚಿತವಾಗಿಯೂ ದೇವರು ಉತ್ತರ ಕೊಡ್ತಾರೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಪ್ರಾರ್ಥನೆಯಿಂದಲೂ ಉಪವಾಸದಿಂದಲೂ ಸಮಸ್ತವೂ ಸಾಧ್ಯವಾಗಿದೆ ಎಂದು ಸೈತಾನನ ಕಟ್ಟುಗಳೆಲ್ಲ ಬಿಚ್ಚಬಲ್ಲೆವೆಂದು, ಸೈತಾನನನ್ನು ಹೊರದೋಡಿಸಬಲ್ಲೆವೆಂದು, ಶೋಧನೆಗಳನ್ನು ಜಯಿಸಬಲ್ಲೆವೆಂದು, ಶರೀರದಾಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಜಯಿಸಿ ಜಯಶಾಲಿಗಳಾಗಿ ಪರಿಶುದ್ಧರಾಗಿ ಪರಲೋಕದ ಅನುಭವ ಭೂಲೋಕದಲ್ಲಿ ಹೊಂದಿಕೊಳ್ಳುವ ಹಾಗೆ, ಪರಲೋಕದ ಶಕ್ತಿಯನ್ನು ಭೂಲೋಕಕ್ಕೆ ಬರಮಾಡಿಕೊಳ್ಳುವ ಹಾಗೆ ನಮ್ಮೆಲ್ಲರಿಗೆ ಉಪವಾಸ ಪ್ರಾರ್ಥನೆ ಕಲಿಸಿಕೊಡಿರಿ ದೇವರೇ. ಉಪವಾಸ ಪ್ರಾರ್ಥನೆ ಮಾಡುವುದಕ್ಕಾಗಿ ಎದುರಾಗುವ ಆಟಂಕಗಳನ್ನು ಜಯಿಸುವುದಕ್ಕಾಗಿಯೂ ಮೊಳಕಾಲೂರಿ ಪ್ರಾರ್ಥಿಸಿ, ಉಪವಾಸವಿದ್ದು ಪ್ರಾರ್ಥಿಸಿ ಅದ್ಭುತ ಮಹತ್ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾತ್ರವಲ್ಲ ಪ್ರಾರ್ಥಿಸುವಂಥವರೆಲ್ಲರ ಜೀವಿತದಲ್ಲಿ ನೋಡುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ನಿಮ್ಮ ಮನವಿಗಳೆಲ್ಲ ಕಳಿಸಿಕೊಡಿರಿ. ನಮ್ಮ ಉಪವಾಸ ಪ್ರಾರ್ಥನೆಯಲ್ಲಿ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನಿಮ್ಮ ಉಪವಾಸ ಪ್ರಾರ್ಥನೆಯಲ್ಲಿ ನಮಗೋಸ್ಕರವೂ ಕೂಡ ಪ್ರಾರ್ಥಿಸಿರಿ. ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ ಎಂದು ದೇವರ ವಾಕ್ಯ ಹೇಳ್ತದಲ್ಲವೇ? ನೀವು ಅಲ್ಲಿ, ನಾವು ಇಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ತಪ್ಪದೆ ತನ್ನ ಕಾರ್ಯಗಳನ್ನು ನಡೆಸುತ್ತಾರೆ. ಹಾಗೆ ದೇವರು ಉಪಕಾರ ಹೊಂದಿದಾಗ ನಿಮ್ಮ ಪ್ರೈಸ್ ರಿಪೋರ್ಟ್ ಕೂಡ ಕಳಿಸಿ. ಕೊಡಲ್ಪಟ್ಟ ಇದೇ ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ನೀವು ಕೂಡ ಇದೇ ನಂಬರ್ಗೆ ನಿಮ್ಮ ಮನವಿ ಹಾಗೂ ಪ್ರೈಸ್ ರಿಪೋರ್ಟ್ ಕಳಿಸಿರಿ. ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸಪ್ ಮುಖಾಂತರ ಕಳಿಸಿಕೊಡಿರಿ. ಯಾರೂ ಫೋನ್ ಮಾಡಬೇಡಿ, ಎತ್ತಿಲ್ಲ ಎಂದು ಕೊನೆಗೆ ಬಾಧೆ ಪಡಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಮತ್ತೊಮ್ಮೆ ಹೇಳ್ತೇನೆ ಪ್ರಿಯರೇ, ಕರ್ತನು ನಿಮಗೆ ಕೊಟ್ಟ ಚರ್ಚ್ನಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಗಳಲ್ಲಿ ಪಾಲ್ಗೊಂಡು ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.